Morning students, we'll discuss about the external factors influencing capital structure. From the next class we are going to start up the practical questions. So which are the external factors influencing the capital structure? Under that you will be having size of the company. So if the size of the business is very small, the requirement of the finances also will be very small. So ಎಲ್ಲಿ ಅವೈಲಬಿಲಿಟಿ ಫಂಡ್ಸ್ ಸಪೋಸ್ ರಿಟೈನ್ ಅರ್ನಿಂಗ್ಸ್ ಇರ್ಬೋದು ಅಥವಾ ಆಲ್ರೆಡಿ ಓನರ್ಸ್ ಫಂಡ್ ಇದ್ದರೆ ಅದನ್ನೇ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ಬೋದು. ಆನ್ ದಿ ಅದರ್ ಹ್ಯಾಂಡ್ ಇಫ್ ದ ಸೈಜ್ ಆಫ್ ದಿ ಬಿಸ್ನೆಸ್ ಇಸ್ ಹ್ಯೂಜ್, they should depend upon the debentures, loans as well as the preferential capital for running out the businesses. So that is what this point says, size of the company. Next we have nature of the industry. The nature of the industry, the method of production, type of production, these three factors also will influence the capital structure. Example, a public utility concern which is having the support of the state and central government, they can raise funds through preference and debentures. Okay, if it is a capital intensive industry which involves in manufacturing iron or a steel, it may have high equities and less debt here. Understood? So you should understand the difference. ಒಂದೊಂದು ಆರ್ಗನೈಸೇಷನ್ನು ಬೇಸ್ಡ್ ಆನ್ ದಿ ನೇಚರ್ ಆಫ್ ಪ್ರೊಡಕ್ಷನ್ನು ಫಂಡ್ಸ್ನ ರೈಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಇಂಡಸ್ಟ್ರೀಸು ನಾವು ಪ್ರಿಫರೆನ್ಸು, ಡಿಬೆಂಚರ್ಸು, ಲೋನ್ಸು ಎಲ್ಲದರಿಂದ ಬಾರೋ ಮಾಡ್ತೀವಿ ಅಂತಂದರೆ once again they are going to face the difficulty. So nature of industry is very very important in order to choose the capital structure of any industry. Next we have investors. So in recent past investors have become more and more conscious about the investments whatever they make. ಅಂಡರ್ಸ್ಟುಡ್. ಸೊ ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ಸ್ ಎಲ್ಲಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಲ್ಲ, ಯಾವ ಫಂಡ್ಸ್ ಅಂದರೆ ಆ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಯಾವ ಕಂಪ್ನಿ ಅಂದರೆ ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ಸು ಮಾಡೋಕ್ಕೆ ಹೋಗೋದಿಲ್ಲ. ಹೆನ್ಸ್ ಫೋರ್ತ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದಿ ಕಂಪನಿ ಒನ್ಸ್ ಅಗೇನ್ ಡಿಪೆಂಡ್ಸ್ ಅಪಾನ್ ದಿ ಅವೈಲಬಿಲಿಟಿ ಆಫ್ ದಿ ಇನ್ವೆಸ್ಟರ್ಸ್. ಸೊ ಇನ್ವೆಸ್ಟರ್ಸ್ ನಮಗೆ ಜಾಸ್ತಿ ಇದ್ದಾಗ ನಾವು ಯಾವುದಾದ್ರೂ ಸೋರ್ಸ್ನ ಚೂಸ್ ಮಾಡಿಕೊಂಡು ಫಂಡ್ಸ್ನ ರೈಸ್ ಮಾಡ್ಬೋದು. ಇನ್ವೆಸ್ಟರ್ಸ್ ಇಲ್ಲ ಅಂದಾಗ ಇಟ್ ಈಸ್ ಬೆಟರ್ ಟು ಗೋ ಫಾರ್ ಲೋನ್ಸ್ ಫ್ರಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಕಂಪನಿಯಲ್ಲಿರೋ ರಿಟೇನ್ ಅರ್ನಿಂಗ್ಸು ಅಥವಾ ಈಕ್ವಿಟಿ ಕ್ಯಾಪಿಟಲ್ನ ಯೂಸ್ ಮಾಡ್ಕೋಬೋದು ಅಂತ ದಿಸ್ ಪಾಯಿಂಟ್ ಸೇಸ್ ಯು. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿ ಅವೈಲಬಿಲಿಟಿ ಆಫ್ ದಿ ಇನ್ವೆಸ್ಟರ್ಸ್. Next we have cost of flotation. So what do you mean by this cost of flotation? In the sense, it is the expenses incurred by the firm during the process of public issues. ಸೊ ಪಬ್ಲಿಕ್ ಇಶ್ಯೂ ಮಾಡುತ್ತಲ್ವ ಫಂಡ್ಸ್ನ ರೈಸ್ ಮಾಡೋಕ್ಕೆ, ಆವಾಗ ಏನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೋ ಅದನ್ನು ನಾವು ಕಾಸ್ಟ್ ಆಫ್ ಫ್ಲೋಟೇಷನ್ ಅಂತ ಕರಿತೀವಿ. ಯಾವುದು ಆ ಕಾಸ್ಟ್ ಆಫ್ ಫ್ಲೋಟೇಷನ್ ಅಂದರೆ ಮೇ ಬಿ ಇನ್ ದ ಫಾರ್ಮ್ ಆಫ್ ಅಡ್ವರ್ಟೈಸಿಂಗ್ ಆಗಿರ್ಬೋದು, ಪ್ರಿಂಟಿಂಗ್ ಆಫ್ ಅಪ್ಲಿಕೇಶನ್ ಫಾರ್ಮ್ಸ್ ಆಗಿರ್ಬೋದು, ಮರ್ಚೆಂಟ್ ಬ್ಯಾಂಕರ್ಸ್ಗೆ ಫೀಸ್ ಕೊಡೋದಾಗಿರ್ಬೋದು, ಅಂಡರ್ ರೈಟಿಂಗ್ ಕಮಿಷನ್ ಆಗಿರ್ಬೋದು, ಬ್ರೋಕರೇಜ್ ಚಾರ್ಜಸ್ ಆಗಿರ್ಬೋದು, ಇದೆಲ್ಲ ಬಂದುಬಿಟ್ಟು ಕಾಸ್ಟ್ ಆಫ್ ಫ್ಲೋಟೇಷನ್ ಅಲ್ಲಿ ಬರುವಂಥದ್ದು. ಸೊ ಇದಕ್ಕೆ ನಮಗೆ ಜಾಸ್ತಿ ಎಕ್ಸ್ಪೆನ್ಸಸ್ ಆಗಿಬಿಟ್ರೆ ನಾವು ಫಂಡ್ಸ್ ರೇಸ್ ಮಾಡಿ ಅವ್ರಿಗೆ ಮತ್ತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ನು ನಾವು ಪೇ ಮಾಡಬೇಕಾಗುತ್ತಲ್ವ, ಅದಕ್ಕಿನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ವಿ ಹ್ಯಾವ್ ಟು ಲುಕ್ ಅಪಾನ್ ದಿ ಕಾಸ್ಟ್ ಆಫ್ ದಿ ಫ್ಲೋಟೇಷನ್, ದೆನ್ ಡಿಸೈಡ್ ಫ್ರಮ್ ವಿಚ್ ಸೋರ್ಸ್ ಟು ರೈಸ್ ದ ಫಿನಾನ್ಸ್ ಅಂತ ಅರ್ಥ. ನೆಕ್ಸ್ಟ್ ವಿ ಹ್ಯಾವ್ ಪೀರಿಯಡ್ ಆಫ್ ಫಿನಾನ್ಸ್. ಅಂಡರ್ಸ್ಟುಡ್. ಪೀರಿಯಡ್ ಆಫ್ ಫಿನಾನ್ಸ್ ಅಂದಾಗ ಕಂಪನಿ ರಿಕ್ವೈರ್ಸ್ ಫಿನಾನ್ಸ್ ಫಾರ್ 2 periods. One is for short period, another one is for long period. For what short period of finance is required? On the other words, we can say that short term funds ಅಂತ ಹೇಳ್ಬೋದು. ಸೊ ವೈ ಇಟ್ ಇಸ್ ರಿಕ್ವೈರ್ಡ್ ಇನ್ ದ ಸೆನ್ಸ್ ಟು ಮೀಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ದಟ್ ಇಸ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಬೇಕಾಗಿರೋದನ್ನೆಲ್ಲ ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ excess of current assets over current liabilities, we can call it as working capital. So working capital ಗೆ ಫಂಡ್ಸ್ ಬೇಕು ಅಂತಂದರೆ we can raise the funds through overdrafts and cash credit. On the other hand, long term ಗೆ ಫಿನಾನ್ಸ್ ಬೇಕು ಅಂತಂದರೆ we can raise the funds from other long term sources, say for example debentures, preference shares, equities, long term loans, etc. So period of finance is also very very important in deciding the capital structure. Next we have level of interest rates. Say for example, if the banker or a financial institution or a debenture holders, if they demand the higher percentage of interest rates, then it is better for the company to choose the retained earnings. So retained earnings ಏನೇನಿರುತ್ತೋ ಕಂಪನಿಯಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಓನರ್ಸ್ ಫಂಡ್ನ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಪೋಸ್ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಇದ್ದಾಗ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ದ ಕಂಪನಿ ಟು ಡಿಪೆಂಡ್ ಅಪಾನ್ ದಿ ಬ್ಯಾಂಕ್ಸ್ ಆರ್ ಅದರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅರ್ಥ. ನೆಕ್ಸ್ಟ್ ವಿ ಹ್ಯಾವ್ ಲೆವೆಲ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಸೊ ಇನಿಷಿಯಲ್ ಸ್ಟೇಜಸ್ ಬಿಸ್ನೆಸ್ ಆ್ಯಕ್ಟಿವಿಟಿ ಏನಾದರೂ ಇನಿಷಿಯಲ್ ಸ್ಟೇಜಸಲ್ಲಿದ್ದಾಗ ಇಟ್ ಈಸ್ ರಿಸ್ಕಿಯರ್ ಟು ಡಿಪೆಂಡ್ ಅಪಾನ್ ದ ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಥವಾ ಲೋನ್ಸ್. ಯಾಕಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ಪ್ರಾಫಿಟ್ಸ್ ಬರುತ್ತಾ ಇಲ್ವೋ ನಮಗೆ ಗೊತ್ತಿರಲ್ಲ, ಹಾಗಾಗಿ ನಾವು ಅವ್ರಿಗೆ ರೀಪೇಮೆಂಟ್ ಮಾಡೋದು ಕೂಡ ಗ್ಯಾರಂಟಿ ಇರಲ್ಲ.
ಸಪೋಸ್ ಫರ್ಮ್ ಎಸ್ಟಾಬ್ಲಿಷ್ ಆಗಿ 5-6 ಇಯರ್ಸ್ ಆಗಿ ಒಳ್ಳೆ ಪ್ರಾಫಿಟ್ಸ್ ಬಂದು ಒಳ್ಳೆ ಟರ್ನ್ ಓವರ್ ಆಗ್ತಾ ಇದ್ದರೆ ಇಟ್ ಈಸ್ ಬೆನಿಫಿಷಿಯಲ್ ಟು ದ ಕಂಪನಿ ಟು ಚೂಸ್ ಡಿಬೆಂಚರ್ಸ್ ಪ್ರಿಫರೆನ್ಸ್ ಆರ್ ಲೋನ್ಸ್ ವಿಚ್ ಎವರ್ ಇಟ್ ನೀಡ್ಸ್. ಅಂಡರ್ಸ್ಟೂಡ್. ಸೊ ನಾನು ಹೇಳಿದೆ ನಿಮಗೆ ಇನಿಷಿಯಲ್ ಸ್ಟೇಜಸಲ್ಲಿ ಬೇಕಾಗಿಲ್ಲ, ಆದರೆ ಫರ್ದರ್ ಸ್ಟೇಜಸಲ್ಲಿ ಎಕ್ಸ್ಪ್ಯಾನ್ಷನ್ಗೆ ಡೈವರ್ಸಿಫಿಕೇಷನ್ಗೆ ಫಂಡ್ಸ್ ಬೇಕು ಅಂತಂದರೆ ದೆನ್ ಇಟ್ ಕ್ಯಾನ್ ಡಿಪೆಂಡ್ ಆನ್ ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್ ಆರ್ ಅದರ್ ಟರ್ಮ್ ಲೋನ್ಸ್ ಅಂತ ಅರ್ಥ. ಅದರ್ವೈಸ್ ಇಟ್ ಈಸ್ ಬೆಟರ್ ಟು ಯೂಸ್ ರಿಟೈನ್ ಅರ್ನಿಂಗ್ಸ್ ಆರ್ ಓನರ್ಸ್ ಫಂಡ್. ನೆಕ್ಸ್ಟ್ ವಿ ಹ್ಯಾವ್ ಅವೈಲಬಿಲಿಟಿ ಆಫ್ ದಿ ಫಂಡ್ಸ್. ಸೊ ಫಂಡ್ಸ್ ಫ್ರೀಯಾಗಿ ಸಿಕ್ಕಿದಾಗ, ಫ್ರೀ ಫ್ಲೋ ಆಫ್ ಮನಿ ಇದ್ದಾಗ, ಎಕಾನಮಿಯಲ್ಲಿ ಫ್ರೀ ಫ್ಲೋ ಆಫ್ ಮನಿ. ಸೊ ದಿಸ್ ಫ್ರೀ ಫ್ಲೋ ಆಫ್ ಮನಿ I have teached you all when I was discussing about this RBI. ಅಂಡರ್ಸ್ಟೂಡ್. RBI ಯಾವ ರೀತಿ ಮನಿನ ಫ್ರೀ ಫ್ಲೋ ಸರ್ಕ್ಯುಲೇಷನ್ಸ್ಗೆ ಬಿಡುತ್ತೆ, ಯಾವ ರೀತಿ ಕಾಂಟ್ರಾಸ್ಟ್ಗೆ ತಗೊಳುತ್ತೆ ಅಂತ. ಸೊ ಒನ್ಸ್ ಇಫ್ ದ ಫಿನಾನ್ಸ್ ಇಸ್ ಅವೈಲೇಬಲ್ ಫಾರ್ ಅಸ್, ಅಂಡರ್ಸ್ಟೂಡ್, ಆವಾಗ ನಾವು ಫಂಡ್ಸು ಆರಾಮ್ಸೆ ರೇಸ್ ಮಾಡ್ಬೋದು. ಸೊ ನಮಗೆ ಫಂಡ್ಸ್ ಅವೈಲಬಿಲಿಟಿ ಇಲ್ಲ ಅಂದಾಗ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ಫಾರ್ ದಿ ಕಂಪನಿ. ಆವಾಗ ಇಟ್ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಇನ್ ಚೂಸಿಂಗ್ ದಿ ಕ್ಯಾಪಿಟಲ್ ಸ್ಟ್ರಕ್ಚರ್. ನೆಕ್ಸ್ಟ್ ವಿ ಹ್ಯಾವ್ ಟ್ಯಾಕ್ಸೇಷನ್ ಪಾಲಿಸಿ. ಸೊ ಹೈ ಟ್ಯಾಕ್ಸಸ್ ಅಂದಾಗ, ಹೈ ಟ್ಯಾಕ್ಸಸ್ ನಾವು ಕಟ್ಟಬೇಕು ಅಂದಾಗ ಆವಾಗ ಈಕ್ವಿಟಿ ಶೇರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರ್ದು. ಅಂಡರ್ಸ್ಟೂಡ್. ಎವ್ರಿ ಕಂಪನಿ ಡಿಸ್ಕರೇಜಸ್ ರೈಸಿಂಗ್ ದ ಫಂಡ್ಸ್ ಥ್ರೂ ಈಕ್ವಿಟಿ ವೆನ್ ದ ಟ್ಯಾಕ್ಸಸ್ ಆರ್ ಹೈ. ಓಕೆ, ಯಾಕಂತಂದರೆ ಈಕ್ವಿಟೀಸ್ ಆಸ್ ಐ ಸೆಡ್ ಯು ಇಟ್ ಈಸ್ ಅ ಓನರ್ಸ್ ಫಂಡ್ ಅಂತ ನಾನು ಹೇಳಿದೆ. ಸೊ ಇಟ್ ಈಸ್ ಲೈಕ್ ಅ ಅಸೆಟ್ ಫಾರ್ ಯು. ಸೊ ಅದ್ರ ಮೇಲೆ ಟ್ಯಾಕ್ಸಸ್ ಕಟ್ಟಲೇಬೇಕು ನೀವು. Understood. So when the taxation policy is high, so reduce the percentage of equity and encourage debentures. Understood. If the tax percent is low, it is vice versa. Okay. Next we have level of stock prices. So level of stock prices means the general price level of stock or raw materials constant ittaga management can prefer to invest in equities, preference, okay, or any other source. ಸೊ ಇವಾಗ ಜನರಲ್ ಪ್ರೈಸ್ ಲೆವೆಲ್ಲು, ಸ್ಟಾಕ್ಸ್ ಲೆವೆಲ್ಸು ನಮಗೆ ಕಾನ್ಸ್ಟೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ನಾವು ಜಾಸ್ತಿ ಕಾಸ್ಟ್ ಇನ್ಕರ್ ಆಗೋಷ್ಟು ಇಲ್ಲ, ಜಾಸ್ತಿ ಫಂಡ್ಸ್ನ ರೇಸ್ ಮಾಡೋಷ್ಟಿಲ್ಲ, ಜಾಸ್ತಿ ಡಿವಿಡೆಂಡ್ಸ್ನ ಪೇ ಮಾಡೋಷ್ಟು ಇಲ್ಲ. ಆನ್ ದಿ ಅದರ್ ಹ್ಯಾಂಡ್ ಸ್ಟಾಕ್ ಪ್ರೈಸಸ್ ರೈಸ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ವೈಸ್ ವರ್ಸಾ. ಜಾಸ್ತಿ ಕಾಸ್ಟ್ ಇನ್ಕರ್ ಆಗಬೇಕು, ಜಾಸ್ತಿ ಫಂಡ್ಸ್ ರೈಸ್ ಮಾಡಬೇಕು, ಜಾಸ್ತಿ ಡಿವಿಡೆಂಡ್ಸ್ನ ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಆಮೇಲೆ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಡಿಸೈಡ್ ಮಾಡಿ ಅಂತ ಹೇಳುವಂಥದ್ದು. Understood? So these are the various external factors influencing the capital structure. So here ends your theory part in your financing decision chapter. From tomorrow let us start about the basic problems in this chapter, that is 6 marks problems in the start madana. If you have any doubts you can ask. Meanwhile you should note down all these points in your notes. Okay, have a nice day guys.